ಹಲೋ ಗೈಸ್, ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಐಪಿಎಲ್ ಯೂಟ್ಯೂಬ್ ಚಾನಲ್. ಇನ್ನು ಸಿ ಎಸ್ ಕೆ ವಿರುದ್ಧ RCB ಗೆದ್ದರೆ ಪ್ಲೇ ಆಫ್ಗೆ ಎಂಟ್ರಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸುಮ್ಮನೆ ಗೆದ್ದರೆ ಆಗಲ್ಲ, ಬಟ್ ನೆಟ್ ಕೂಡ ಇಲ್ಲಿ ತುಂಬ ಮುಖ್ಯ. ಹೀಗಾಗಿ ನಮ್ಮ RCB ತಂಡ ಸಿ ಎಸ್ ಕೆ ವಿರುದ್ಧ ಯಾವ ಥರ ಗೆಲ್ಲಬೇಕು, ಅಂದರೆ RCBಯ ಪ್ಲೇ ಆಫ್ ಸಿನರಿಯ ಯಾವ ಥರ ಇದೆ ಅಂದರೆ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು RCB ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. RCBಗೆ ಉಳಿದಿರೋದು ಒಂದೇ ಒಂದು ಪಂದ್ಯ ಮಾತ್ರ. ಅದು ನಾವು ಸಿ ಎಸ್ ಕೆ ವಿರುದ್ಧ ಮೇ 18ನೇ ತಾರೀಕು ನಮ್ಮ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಆಡ್ತೀವಿ. ಬಟ್ ಈ ಒಂದು ಪಂದ್ಯದಲ್ಲಿ ಏನಪ್ಪ ಅಂದರೆ ಯಾವ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತಂತ ಇಲ್ಲಿ ಗೊತ್ತಾಗುತ್ತೆ. ಬಟ್ ನಮ್ಮ RCB ಯಾವ ಥರ ಗೆಲ್ಲಬೇಕಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ಅಂದರೆ ಇದು TC ವರ್ಸಸ್ LSG ಪಂದ್ಯ ಇದೆ. ಬಟ್ TC ವರ್ಸಸ್ LSG ಪಂದ್ಯದಲ್ಲಿ LSG ಸೋತ್ರೆ RCB ಮತ್ತು ಸಿ ಎಸ್ ಕೆ ಎರಡೂ ಕೂಡ ಕ್ವಾಲಿಫೈ ಆಗುವ ಸಾಧ್ಯತೆ ಇರುತ್ತೆ. ಬಟ್ ಅದೇ ಥರ ನಮ್ಮ RCB ಇಲ್ಲಿ ಸಿ ಎಸ್ ಕೆ ವಿರುದ್ಧ ಯಾವ ಥರ ಗೆಲ್ಲಬೇಕಪ್ಪ ಅಂದರೆ ಮೊದಲು ನಮ್ಮ RCB ಬ್ಯಾಟಿಂಗ್ ಮಾಡಿದ್ರೆ ನೋಡಿದ್ರೆ ನಮ್ಮ ಸಿ ಎಸ್ ಕೆ ತಂಡವನ್ನು ಈಗ 182ಗೆ ನಮ್ಮ RCB ಕಟ್ಟಿ ಹಾಕಬೇಕು. ಅದೇ ಥರ ನಮ್ಮ RCB ಚೇಜಿಂಗ್ ಮಾಡಿದ್ರೆ ಅಂದರೆ ಸಿ ಎಸ್ ಕೆ 200 ಹೊಡೆದ್ರೆ ನಮ್ಮ RCB ಅದನ್ನು 18.1 ಓವರ್ ಒಳಗೆ ಚೇಂಜ್ ಮಾಡಬೇಕು. ಅಂದರೆ ಸಿ ಎಸ್ ಕೆಗಿಂತ ನಮ್ಮ RCB ನೆಟ್ ರೇಟ್ ಕೂಡ ಇಲ್ಲಿ ಬೆಟರ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಇಲ್ಲಿ DC ವರ್ಸಸ್ LSG ಪಂದ್ಯದಲ್ಲಿ LSG ಸೋಲಬೇಕು. ಅದೇ ಥರ SRH ಉಳಿದ ಎರಡೂ ಪಂದ್ಯದಲ್ಲಿ ಸೋತರೂ ಕೂಡ ಸಿ ಎಸ್ ಕೆ ಮತ್ತು RCBಗೆ ಇಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಈ ಒಂದು ಪ್ಲೇ ಆಫ್ನಿಂದ GT, MI, PBKC ಇದ್ದಾಗ ಹೊರಗೋಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.